ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಗಣೇಶನನ್ನು ತೋರಿಸ್ತಾ ಇದ್ದೀನಿ. ನಾನು ನಮ್ಮ ಮನೆಯಿಂದ ಹೊರಟಾಗ ಮೊದಲನೇದಾಗಿ ನಾವಿರುವ ಜಾಗದಲ್ಲಿ ಒಂದು ಗಣೇಶನನ್ನು ಇಟ್ಟಿದ್ದೀವಿ. ಅಂದರೆ ನಮ್ಮ ರೋಡಲ್ಲಿ ಇದು ಅಲ್ಲಿ ಇಟ್ಟಿರುವಂತಹ ಗಣೇಶ. ನಾನು ಗಣೇಶ ಚೌತಿ ದಿನ ಹೋಗೋಕ್ಕಾಗಿಲ್ಲ, ಹಾಗಾಗಿ ಮರುದಿನ ಹೋಗಿದ್ದೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಮತ್ತು ನಮ್ಮ ಪಕ್ಕದ ರೋಡಲ್ಲಿ ಇಟ್ಟಿರುವಂತಹ ಗಣೇಶ ಇದು ತುಂಬ ಚಿಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾವು ಪಕ್ಕದಲ್ಲೇ ಇರುವಂಥ ಬೇರೆ ಅಂದರೆ ನಮಗೆ ಬ್ಯಾಂಗ್ಳೂರು ಅಂದರೆ ನಮಗೆ ತಮಿಳ್ನಾಡು ಬಾರ್ಡ್ರ್ ಅಂತಾರಲ್ಲ, ಅಲ್ಲಿ ಇಟ್ಟಿರುವಂಥ ಗಣೇಶ ಇದು ತುಂಬಾ ಚೆನ್ನಾಗಿಟ್ಟಿದ್ರು. ಅಲ್ಲಿ ಶಿವಾಜಿ ಏನು ಗಣೇಶನಿಗೆ ದೀಪವನ್ನು ಹಿಡಿದಿರುವಂತಹ ಈ ಚಿತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾವು ಪಕ್ಕದಲ್ಲಿರುವಂಥ ಹೊಸೂರಿಗೆ ಹೋಗಿದ್ವಿ. ಅದು ನಮ್ಮ ತಮಿಳ್ನಾಡು ಬಾರ್ಡ್ರ್ ಅಂತಲೇ ಹೇಳ್ತಾರೆ. ಹಾಗಾಗಿ ಅಲ್ಲಿ ಏಕೆಂದರೆ ನಾವು ನಮ್ಮ ಏನು ಅತ್ತಿಬೆಲೆ ಗ್ರಾಮದಿಂದ ಪ್ರಾರಂಭ ಮಾಡಿ ನಾವು ಹೊಸೂರಿಗೆ ಹೋದಾಗ ಅಲ್ಲಿ ಈ ರೀತಿಯಾದಂಥ ತುಂಬ ಗಣೇಶನನ್ನು ನಾವು ಅಲ್ಲಿ ನೋಡಿದ್ವಿ. ಅದರಲ್ಲಿ ಇದು ಒಂದು ವಿಶೇಷವಾಗಿರುವಂಥದ್ದು. ಹೊರಗಡೆ ಈ ದೇವಿಯನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಎಷ್ಟು ನೋಡಿದ್ರು ನೋಡ್ತಾನೇ ಇರಬೇಕು ಅನ್ನೋ ಅಷ್ಟು ಖುಷಿ ಆಗ್ತಾಯಿತ್ತು. ಏಕೆಂದರೆ ಅಷ್ಟು ಚೆನ್ನಾಗಿ ತೀಡಿರುವಂತಹ ಮುಖ, ಅಷ್ಟು ಚೆನ್ನಾಗಿರುವಂತಹ ಅಲಂಕಾರ, ಆ ಬೆಳಕು ಬಿಡುವಂಥದ್ದು, ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ನಿಮಗೂ ಸಹ ಖಂಡಿತ ಇದು ಇಷ್ಟ ಆಗುತ್ತೆ ಈ ದೇವಿ. ಅದಾದಮೇಲೆ ನಾನು ಒಳಗಡೆ ಹೋಗಬೇಕು. ಇದು ಎಂಟ್ರೆನ್ಸಲ್ಲೇ ಇಟ್ಟಿದ್ದರು ಈ ಒಂದು ದೇವಿಯನ್ನು. ಅದಾದಮೇಲೆ ನಾವು ಒಳಗಡೆ ಒಂದು ಸೈಡಲ್ಲಿ ಒಳಗಡೆ ಹೋಗೋದಕ್ಕೆ ಜಾಗವನ್ನು ಮಾಡಿದ್ದಾರೆ. ಅಲ್ಲಿ ಅಷ್ಟಲಕ್ಷ್ಮಿಯರನ್ನು ಸ್ಥಾಪನೆ ಮಾಡಿದರು. ಆ ಲಕ್ಷ್ಮಿಯರದು ಒಬ್ಬೊಬ್ಬರು ಲಕ್ಷ್ಮಿ ಮುಖಗಳು ತುಂಬಾ ಚೆನ್ನಾಗಿದ್ವು. ಅಷ್ಟಲಕ್ಷ್ಮಿಯರ ಮುಖಗಳು ನನಗೆ ಖಂಡಿತ ತಮಿಳಲ್ಲಿ ಏನು ಬರೆದಿದ್ರು ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡೆ ಇದು ಅಷ್ಟಲಕ್ಷ್ಮಿಯರು ಅಂತ. ಖಂಡಿತ ಅವರು ಅಷ್ಟಲಕ್ಷ್ಮಿಯರೇ ಆಗಿದ್ದರು. ಹಾಗಾಗಿ ನಾನು ಅಲ್ಲಿ ಬೇರೆ ಯಾರನ್ನೋ ಕೇಳಿದೆ, ಅವ್ರು ಹೇಳಿದರು ಅಲ್ಲ, ಅಷ್ಟಲಕ್ಷ್ಮಿಯರ ಸ್ಥಾಪನೆಯನ್ನು ಮಾಡಿದ್ದೀವಿ ನಾವು ಇಲ್ಲಿ. ಅದಾದಮೇಲೆ ನಾವು ಗಣೇಶನನ್ನು ಇಟ್ಟಿದ್ದೀವಿ ಅಂತ. ಹಾಗಾಗಿ ಇಲ್ಲಿ ನೋಡಿ, ಗಣೇಶ ತುಂಬಾ ಚೆನ್ನಾಗಿದೆ. ಗಣೇಶನನ್ನು ನೋಡಿದ್ರೇ ತುಂಬ ಖುಷಿ ಆಗ್ತಾಯಿತ್ತು. ಆ ಪಂಚೆ ಕಲರ್ ಆಗಿರಲಿ, ಆ ಗಣೇಶನನ್ನಾಗಲಿ ನೋಡಿದರೆ ಬಿಟ್ಟು ಹೋಗಬೇಕು ಅನ್ನೋ ಮನಸ್ಸೇ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆದರೆ ಏನು ಮಾಡೋದು, ಜನ ಜಾಸ್ತಿ ಇರೋದ್ರಿಂದ ನಾವು ಬೇಗ ಇನ್ನೊಂದು ಕಡೆ ಗಣೇಶನನ್ನು ನೋಡೋ ಆಸೆಯಲ್ಲಿ ನಾವು ಹೊರಟ್ಬಿಟ್ವಿ. ಅಲ್ಲಿ ಸ್ವಲ್ಪ ದೂರದಲ್ಲೇ ಇನ್ನೊಂದು ಹತ್ರ ಗಣೇಶನನ್ನು ಇಟ್ಟಿದ್ರು, ಮಂಟಪ ಎಲ್ಲ ಕಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲಿ ಶಿವನನ್ನು ಇಟ್ಟಿದ್ರು. ಆ ಶಿವನ ವಿಗ್ರಹ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಫೋಟೋದಲ್ಲಿ ಸ್ವಲ್ಪ ಅಷ್ಟು ಕ್ಲಿಯರೆನ್ಸ್ ಕಾಣದೇ ಇರ್ಬೋದು, ಬಟ್ ಹತ್ರದಿಂದ ತೆಗ್ದಿದ್ದೀನಿ ನಾನು, ಚೆನ್ನಾಗೇ ಕಾಣ್ತಾ ಇದೆ. ನೋಡಿ, ಈ ರೀತಿಯಾದಂಥ ಅಲಂಕಾರ ಮಾಡಿದರು. ಹಿಂದೆ ಡೆಕೋರೇಷನ್ ಆಗಲಿ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಒಳಗಡೆ ನಾವು ಗಣೇಶನನ್ನು ಸ್ಥಾಪನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿಟ್ಟಿದ್ದಾರೆ ಗಣೇಶ. ಸಡನ್ನಾಗಿ ನೋಡಿದರೆ ಅದು ರಾಧಾಕೃಷ್ಣ ಏನೋ ಅಂತ ಅಂದ್ಕೊಂಡ್ಬಿಡ್ಬೇಕು, ಆ ಥರ ಇಟ್ಟಿದ್ದಾರೆ. ಮನುಷ್ಯನ ಕಲ್ಪನೆಗೆ ಕೊನೆಯೇ ಇಲ್ಲ. ಅಷ್ಟು ರೀತಿಯಾದಂಥ ಅವನು ಕಲ್ಪನೆಯನ್ನು ಮಾಡಿಕೊಂಡು ಗಣೇಶ ಮತ್ತು ಗೌರಿ ಮಾತೆಯನ್ನು ಇಟ್ಟಿದ್ದಾನೆ. ಅದು ರಾಧಾಕೃಷ್ಣ ಅನ್ನೋ ಥರ ಸಡನ್ನಾಗಿ ಅನಿಸಿದ್ರು ನೋಡಿದ ಮೇಲೆ ಗೊತ್ತಾಗುತ್ತೆ, ಇಲ್ಲ ಇದು ನಮ್ಮ ಗಣೇಶ ಮತ್ತು ಗೌರಿ ಮಾತಾ ಅಂತ. ತುಂಬಾ ಚೆನ್ನಾಗೂ ಕಾಣ್ತಾ ಇತ್ತು. ಫೋಟೋಸ್ ತೆಗೆದೆ ನಾನು, ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನಾವು ಬೇರೆ ಕಡೆ ಹೋದ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಕೋಟಿ ಲಿಂಗದ ಥರ ಮಾಡಿದರು. ಕೋಟಿ ಲಿಂಗದಲ್ಲಿ ಯಾವ ರೀತಿ ಲಿಂಗು ಇದೆ ಅದೇ ಥರ ಫೀಲ್ ಆಯಿತು. ನೋಡಿದ ತಕ್ಷಣವೇ ತುಂಬಾ ಖುಷಿ ಆಯಿತು. ಆ ಖುಷಿಗೆ ಪಾರನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ನಾವು ಇದೇ ಫಸ್ಟ್ ಟೈಮ್ ಹೋಗಿದ್ದು. ನಾವು ಮನೆಯಲ್ಲೇ ನಮ್ಮ ಮನೆಯಲ್ಲಿರುವಂಥ ಗೌರಿ ದೇವಿ ಗಣೇಶನನ್ನು ಕೂರಿಸಿ ಪೂಜೆಯನ್ನು ಮಾಡ್ತಾಯಿದ್ವಿ, ಎಂದು ಹೊರಗಡೆ ಹೋಗಿರಲಿಲ್ಲ. ಈ ಸತಿ ಹೋಗಿ ತುಂಬಾ ಖುಷಿ ಆಯಿತು. ನಾವು ಗಣೇಶನ ಎಲ್ಲಿಕ್ಕಿದ್ದಾನೆ ಅಂತ ಹುಡುಕ್ತಾ ಇದ್ದಾಗ ಗೊತ್ತಾಯಿತು, ಆ ಲಿಂಗದ ಒಳಗಡೆ ಗಣೇಶನ ಇಟ್ಟಿದ್ದಾರೆ. ಈ ರೀತಿ ಗಣೇಶನ ಸ್ಥಾಪನೆ ಮಾಡಿದ್ರು ಒಳಗಡೆ. ತುಂಬಾ ಚೆನ್ನಾಗಿದೆ, ದೊಡ್ಡದಾದ ಗಣೇಶ. ಅದನ್ನು ನೋಡೋಕ್ಕೆ ಎರಡು ಕಣ್ಣೇ ಸಾಲದು, ಅಷ್ಟು ಚೆನ್ನಾಗಿದೆ ಗಣೇಶ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ಕಡೆಯೂ ಅಂದರೆ ಎರಡೂ ಕಡೆಯಲ್ಲೂ ಲಿಂಗುಗಳನ್ನು ಸ್ಥಾಪನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಗಣೇಶನ ದರ್ಶನವನ್ನು ಮಾಡಿಕೊಂಡು ಅದಾದಮೇಲೆ ಅಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಪ್ರತಿ ಕಡೆಯೂ ಪ್ರಸಾದವನ್ನು ಇಟ್ಟಿದ್ರು, ಎಲ್ಲ ಕಡೆ ಪ್ರಸಾದ ಇತ್ತು. ಆದರೆ ಪ್ರಸಾದ ಮಾತ್ರ ದಯವಿಟ್ಟು ಯಾರು ವೇಸ್ಟ್ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಸ್ಕೊಳ್ಳಿ. ತುಂಬಾ ವೇಸ್ಟ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಪೇಪರ್ಸ್ ಎಲ್ಲ ಬಿಸಾಕ್ತಾರೆ. ಆ ರೀತಿ ಗಲೀಜನ್ನು ಮಾಡಬೇಡಿ. ಮಾಡೋರಿಗೂ ಅಲ್ಲಿ ಅದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಅದಾದಮೇಲೆ ನಾವು ಇನ್ನೊಂದು ಕಡೆ ಹೋದ್ವಿ. ಅಲ್ಲಂತೂ ತುಂಬ ಚೆನ್ನಾಗಿತ್ತು ಅಲಂಕಾರ. ಎಂಟ್ರೆನ್ಸ್ ನೋಡಿದ್ರೆ ಯಾವುದೋ ಒಂದು ಬೇರೆ ಕಡೆ ಹೋಗ್ತಾಯಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ, ಅಷ್ಟು ಚೆನ್ನಾಗಿತ್ತು. ಏಕೆಂದರೆ ನಾವು ಒಂದು ಯಾವುದೋ ಫಾರೆಸ್ಟ್ ಒಳಗಡೆ ಹೋಗ್ತಾಯಿದ್ದೀವಿ ಅನ್ನೋ ಥರ ಇತ್ತು ಹೊರಗಡೆ ಎಂಟ್ರೆನ್ಸು. ಈ ರೀತಿಯಾದಂಥ ಲೈಟ್ಸ್ ಎಲ್ಲ ಬಿಟ್ಟಿದ್ದರು.
ಆ ಕಡೆ ಆ ಸೈಡು ಈ ಸೈಡೆಲ್ಲ ಏನು ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು. ಲೈಟ್ ಆದರೆ ಆಗಲಿ, ಮತ್ತು ಮೇಲುಗಡೆ ಎಲ್ಲ ವೈಟ್ ಕಲರಲ್ಲಿ ಏನೋ ಡೆಕೋರೇಷನ್ ಮಾಡಿದರು. ಅಂದರೆ ಮುಂದಿನ ಅಂದರೆ ನಮ್ದು ನೆಕ್ಸ್ಟ್ ಜನ್ರೇಷನ್ಗೆ ಏನಾದರೂ ಎಲ್ಲ ಆರ್ಟಿಫಿಷಿಯಲ್ಲೇ ಬರುತ್ತೇನೋ ಅನ್ನೋ ಥರ ಫೀಲು ಆಯಿತು ಸ್ವಲ್ಪ ಹೊತ್ತು. ಆದ್ರೂ ತುಂಬ ಚೆನ್ನಾಗಿ ಮಾಡಿದಾರಲ್ಲ ಅನ್ನೋದೊಂದು ಖುಷಿನೂ ಇತ್ತು. ಈ ರೀತಿಯಾದಂಥ ಅಲಂಕಾರ ಮಾಡಿದರು, ಅದನ್ನು ನೋಡಿ ಕಣ್ಣು ತುಂಬ್ಕೊಂಡ್ವಿ. ಹಾಗೆ ಇಡೀ ಫ್ಯಾಮಿಲಿ ತುಂಬ ಖುಷಿ ಪಟ್ವಿ ಅದನ್ನು ನೋಡಿ. ಏಕೆಂದರೆ ಇಷ್ಟು ಚೆನ್ನಾಗಿರುವಂಥ ಅಲಂಕಾರವನ್ನು ನೋಡಿ. ಏಕೆಂದರೆ ನಮಗೆ ಬ್ಯಾಂಗ್ಳೂರಿಗಿಂತ ಹೊಸೂರು ಹತ್ರ ಆಗುತ್ತೆ, ಹಾಗಾಗಿ ನಾವು ಹೊಸೂರಿಗೆ ಹೋಗಿ ನೋಡಿದ್ವಿ. ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ಗಣೇಶಗಳು. ಹಾಗಾಗಿ ಈ ಗಣೇಶನನ್ನು ನೋಡಿ ದರ್ಶನ ಮಾಡಿದ್ವಿ. ದರ್ಶನ ಭಾಗ್ಯ, ಪ್ರತಿಯೊಂದು ಗಣೇಶನನ್ನು ನೋಡಿ ನಮಗೆ ಆ ಭಾಗ್ಯ ಸಿಕ್ಕಿರೋದೇ ನಮ್ಮ ಪುಣ್ಯ ಅಂದ್ಕೊಂಡ್ವಿ. ಹಾಗಾಗಿ ಈ ಪುಣ್ಯ ನಿಮಗೂ ಸಹ ಸಿಗಲಿ ಅಂತ ಹೇಳಿ ನಾನು ಸ್ವಲ್ಪ ಕಷ್ಟ ಬಿದ್ದು ಈ ವಿಡಿಯೋವನ್ನು ಮಾಡಿದ್ದೀನಿ. ನೀವು ಸಹ ಫಾಲೋ ಮಾಡಿ. ಹಾಗೆ ನಂದು ಒಂದು ಚಾನಲ್ ಇದೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ ಅಂತ ಯೂಟ್ಯೂಬಲ್ಲಿ. ಖಂಡಿತ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಪ್ರತಿಯೊಂದು ಚೆನ್ನಾಗಿರುವಂಥ ವಿಡಿಯೋಗಳನ್ನು ನಾನು ಹಾಕ್ತೇನೆ ಅಂತ ಹೇಳ್ತಾ ಈಗ ಮುಂದುವರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಶಿವನ ಮುಂದೆ ನೀರನ್ನು ಬೀಳ್ತಾ ಇರೋದು, ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅದಾದಮೇಲೆ ಮುಂದೆ ದೊಡ್ಡದಾಗಿರುವಂಥ ಗಣೇಶ, ತಬಲ, ಎರಡು ಕಡೆ ತಬಲವನ್ನು ಹಿಡ್ಕೊಂಡಿರುವಂಥ ಗಣೇಶ. ಆ ಗಣೇಶನ ಕತ್ತೆತ್ತಿ ನೋಡಬೇಕು, ತುಂಬಾ ಚೆನ್ನಾಗಿತ್ತು. ಏನು ಭಾಗ್ಯ ನಮ್ಮದು ಅನ್ನೋ ಥರ ಇತ್ತು. ಅದಾದಮೇಲೆ ನಾವು ಬೇರೆ ಕಡೆ ಇನ್ನೊಂದು ಹತ್ರ ಹೋದ್ವಿ. ಆ ಗಣೇಶ ಮತ್ತು ಈ ಗಣೇಶ ಸ್ವಲ್ಪ ನೋಡೋದಕ್ಕೆ ಒಂದೇ ಥರ ಇದ್ರೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ಜನಗಳೇ ಇರಲಿಲ್ಲ. ನಾವು ತುಂಬ ಅಂದರೆ ಯಾವುದೇ ರೀತಿಯ ಏನು ಜನ ಇದ್ದಾರೆ ಅನ್ನೋ ಥರ ಫೀಲ್ ಇಲ್ಲ, ಶಾಂತ ರೀತಿಯಲ್ಲಿ ಇತ್ತು ಇಲ್ಲಿ. ಹಾಗಾಗಿ ಅಲ್ಲಿನೂ ಗಣೇಶನ ದರ್ಶನವನ್ನು ಮಾಡ್ಕೊಂಡ್ವಿ. ಎಲ್ಲ ಸೇಮ್ ಇತ್ತು, ಸ್ವಲ್ಪ ಸೊಂಡಿಲು ಮಾತ್ರ ಏನೋ ಡಿಫ್ರೆನ್ಸ್ ಇತ್ತು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಾವು ಅಲ್ಲಿ ಒಂದೆರಡು ಫೋಟೋವನ್ನು ಸಹ ತಗೊಂಡ್ವಿ, ಯಾಕಂದರೆ ಜನನೇ ಇರಲಿಲ್ಲ ಅಲ್ಲಿ. ಅದಾದಮೇಲೆ ನಾನು ಮತ್ತೆ ಬೇರೆ ಗಣೇಶನನ್ನು ನೋಡೋಕೆ ಹೋದ್ವಿ. ಅಲ್ಲಂತೂ ಇನ್ನೂ ಡಿಫ್ರೆಂಟಾಗಿ ಇಟ್ಟಿದ್ರು, ದುರ್ಗಾ ಮಾತೆ ಥರ ಅಲಂಕಾರವನ್ನು ಮಾಡಿದರು ದೇವಿಗೆ. ಜೊತೆಗೆ ಗಣಪನನ್ನು ಕೂರಿಸ್ಕೊಂಡಿರುವಂತಹ ಒಂದು ಫೋಟೋ ಅದು. ಗಣೇಶನನ್ನು ಕೂರಿಸ್ಕೊಂಡಿರುವಂತಹ ವಿಡಿಯೋವನ್ನು ಮಾಡಿದ್ದೀನಿ ನೋಡಿ. ಈ ರೀತಿಯಾದಂತಹ ಗಣೇಶನನ್ನು ಕೂರಿಸಿದ್ರು, ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ಕಲ್ಪನೆಯೂ ನಾವು ಮಾಡ್ಕೊಳಕ್ಕಾಗಲ್ಲ. ಆ ರೀತಿಯಾದಂತಹ ಮನುಷ್ಯನಿಗೆ ಅಂತಹ ಶಕ್ತಿ ಇದೆ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಯಾಕಂದರೆ ನೋಡಿ, ತುಂಬ ಮನುಷ್ಯ ಬುದ್ಧಿಜೀವಿ ಅನ್ನೋದಕ್ಕೆ ಇದೇ ಉದಾಹರಣೆ. ದೇವರನ್ನೇ ಸೃಷ್ಟಿ ಮಾಡಿ ಅದಕ್ಕೆ ಜೀವವನ್ನು ತುಂಬುವಂಥ ಶಕ್ತಿ ಇದೆ ಮನುಷ್ಯನಿಗೆ. ಅಂದರೆ ಆ ದೇವರೇ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ, ಆದರೆ ಮನುಷ್ಯ ಆ ದೇವರ ಪ್ರತಿಮೆಯನ್ನು ಸೃಷ್ಟಿ ಮಾಡ್ತಾನೆ. ಈ ರೀತಿಯಾದಂಥ ಬಾಂಧವ್ಯ ಇದೆ ಮನುಷ್ಯರಿಗೂ ದೇವರಿಗೂ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇಲ್ಲಿ ಇನ್ನೊಂದು ಕಡೆ ಹೋದ್ವಿ ಗಣೇಶನನ್ನು ನೋಡೋದಕ್ಕೆ. ಅಲ್ಲಿ ಇನ್ನೂ ತುಂಬಾ ಬೇರೆ ಥರನೇ ಇತ್ತು ಗಣೇಶ. ನಾನು ಗಣೇಶನ ಎಲ್ಲಿಟ್ಟಿದ್ದಾರೆ ಅಂತ ಹುಡುಕ್ತಾ ಇದ್ದೆ, ಆದರೆ ನೋಡಿದರೆ ಅದೇ ಗಣೇಶ. ಅದು ಯಾವ ದೇವರು ಅಂತಲೇ ನನಗೆ ಸಡನ್ನಾಗಿ ಗೊತ್ತಾಗಲಿಲ್ಲ. ಆಮೇಲೆ ಅಂದ್ಕೊಂಡೆ, ಇಲ್ಲ ಇದು ರಾಮನ ಅವತಾರದಲ್ಲಿ ಇಟ್ಟಿದ್ದಾರೆ ಗಣೇಶನನ್ನು ಅಂತ ನನಗೆ ಅನ್ನಿಸ್ತು. ಆದರೆ ಸಡನ್ನಾಗಿ ನೋಡಿದಾಗ ಇದು ವೆಂಕಟೇಶ್ವರ ಸ್ವಾಮಿನೋ ಅಥವಾ ಗಣೇಶನೋ ಅನ್ನೋ ಥರ ನನಗೆ ತುಂಬಾ ಕನ್ಫ್ಯೂಸ್ ಆಯಿತು. ಆದರೆ ಆ ಒಂದು ಅವರ ಕಲ್ಪನೆ ಇದೆಯಲ್ಲ, ಅದಕ್ಕೆ ನಾನು ಯಾವಾಗಲೂ ಕೈ ಮುಗಿಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ರೀತಿ ಮಾಡಿದ್ದಾರೆ. ಏನು ಸಡನ್ನಾಗಿ ಸೊಂಡ್ಲು ನೋಡಿದ ಮೇಲೇ ಗೊತ್ತಾಗೋದು ಇದು ಗಣಪತಿ ಅಂತ. ಈ ರೀತಿ ಎಲ್ಲ ಫೋಟೋಗಳನ್ನು ಇಟ್ಟಿದ್ದಾರೆ. ಶಂಕುಗಳು, ಚಕ್ರ, ರಾಮನ ವಿಗ್ರಹ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ನಮ್ಮ ಪಕ್ಕದಲ್ಲೇ ಇರುವಂಥ ಹೊಸೂರಲ್ಲಿ ಇಷ್ಟು ಗಣೇಶನನ್ನು ನೋಡಿದ್ದೀವಿ ನಾವು. ಒಂದು 9 ಗಣೇಶನನ್ನು ನೋಡಿದ್ವಿ. ಮನಸ್ಸಿಗೆ ತುಂಬ ತೃಪ್ತಿ ಆಯಿತು. ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 15ರಿಂದ 20 ಗಣೇಶನನ್ನು ನೋಡ್ಬೋದಿತ್ತು ನಾವು. ಒಂದು ದಿನಕ್ಕಲ್ಲ, ನಾವು ಒಂದು 2 hours ಹೋಗಿದ್ವಿ ಅಷ್ಟೇ. ಒಂದು ದಿನ ಎಲ್ಲ ನೋಡಿದ್ರೆ ಎಷ್ಟು ಗಣೇಶನನ್ನು ನೋಡ್ಬೋದು. ಅದಾದಮೇಲೆ ನಾವು ಇನ್ನೊಂದು ಹತ್ರ ಹೋದ್ವಿ. ಇದೇ ಲಾಸ್ಟ್ ಗಣೇಶ, ಇದೇ 9ನೇ ಗಣೇಶ. ಇದನ್ನು ನೋಡಿದರೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂದರೆ ಎಂಟ್ರೆನ್ಸು ತುಂಬಾ ಕತ್ಲಿತ್ತು ಅಲ್ಲಿ. ಅದಾದಮೇಲೆ ಆ ಕತ್ಲಲ್ಲೇ ಒಳಗಡೆ ಹೋದ್ವಿ. ಆ ಸೈಡಲ್ಲಿ ಸ್ವಲ್ಪ ಬೆಳಕನ್ನು ಬಿಟ್ಟಿದ್ರು. ಅಲ್ಲಿ ರಾಧೆ, ಕೃಷ್ಣ ಮತ್ತು ರಾಧೆಯ ಕೊಡ ಹೊತ್ಕೊಂಡಿರೋದು, ಚಿಕ್ಕ ಚಿಕ್ಕ ಗೊಂಬೆಗಳನ್ನು ಇಟ್ಟು ಅಲಂಕಾರ ಮಾಡಿದರು. ತುಂಬಾ ಕತ್ಲಿತ್ತು. ಅದಾದಮೇಲೆ ಒಳಗಡೆ ಹೋಮ ಎಲ್ಲ ನಡೀತಾ ಇತ್ತು. ಗಣೇಶ ದೊಡ್ಡದಾದಂಥ ಗಣೇಶ, ಅದರ ಮುಂದೆ ಹೋಮವನ್ನು ಮಾಡ್ತಾಯಿದ್ರು. ಆ ಗಣೇಶ ಕಣ್ಣು ಮುಚ್ಚಿ ಕಣ್ಣು ಬಿಡ್ತಾ ಇರುವಂತಹ ಗಣೇಶ, ಅದನ್ನು ನೋಡಿದರೆ ಅಬ್ಬಾ ಈ ರೀತಿ ಇದೆ ಆ ಗಣೇಶ ಅನ್ನೋ ಅಷ್ಟು ಸಮಾಧಾನ ಆಗ್ತಾಯಿತ್ತು. ಇಷ್ಟು ಚೆನ್ನಾಗಿದೆ, ಇದನ್ನ ಹೆಂಗೆ ತಂದರು.
ಇದು ಯಾವ ರೀತಿ ಏನಪ್ಪ ಅನ್ನೋದು ಒಂದು ಅಂದರೆ ನಮ್ಮ ಊಹೆಗೂ ಮೀರಿದಂತಹ ಒಂದು ಕಲ್ಪನೆಗೂ ಮೀರಿದಂಥದ್ದು ಇದು. ಅಷ್ಟು ಚೆನ್ನಾಗಿದೆ ಗಣೇಶ, ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇದನ್ನು. ಆ ಕಣ್ಣು ಬಿಟ್ಟು ಮತ್ತು ಕಣ್ಣು ಮುಚ್ಚುವಂಥ ದೃಶ್ಯ ನೋಡೋದಕ್ಕೇ ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಮತ್ತು ಸುತ್ತಾನು ಅವರು ಏನೋ ಒಂದು ಮೆಸೇಜನ್ನು ಬರೆದಿದ್ರು. ಇದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಗಣೇಶಗಳನ್ನೆಲ್ಲ ನೋಡ್ಕೊಂಡ್ವಿ. ನೋಡ್ಕೊಂಡು ಆದಮೇಲೆ ನಾವು ಅಲ್ಲೇ ಹತ್ರದಲ್ಲಿರುವಂಥ ಒಂದು ಹೋಟೆಲ್ಗೆ ಹೋಗಿ ಊಟವನ್ನು ಮಾಡಿಕೊಂಡು ಅದಾದಮೇಲೆ ನಾವು ಮನೆಗೆ ಬರೋಷ್ಟೊತ್ತಿಗೆ ಒಂದು 11 ಆಯಿತು. ಹಾಗಾಗಿ ಪ್ರತಿಯೊಬ್ಬರೂ ಗಣೇಶ ಚೌತಿಯ ದಿನ ಗಣೇಶನನ್ನು ನೋಡಬೇಕು. ಆದರೆ ಮನೆ ಕೆಲಸ, ಮನೆಯಲ್ಲಿ ಇರುವಂಥ ದೇವರನ್ನು ಪೂಜೆ ಆರಾಧನೆ ಹೀಗೆ ಆಗೋದಿಲ್ಲ. ಹಾಗಾಗಿ ನಾವು ಮರುದಿನ ಹೋಗಿ ಇಷ್ಟೆಲ್ಲ ದೇವರುಗಳ ದರ್ಶನವನ್ನು ಮಾಡಿದ್ವಿ. ನೀವು ಸಹ ಹೋಗಿ ನೋಡೋದಕ್ಕಾಗಿಲ್ಲ ಅಂದರೆ ನಾನು ಹಾಕಿರುವಂಥ ವಿಡಿಯೋದಲ್ಲಿ ನೋಡಿ. ಹಾಗೆ ನಾನೇನು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ದನೋ ಈ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಒಳ್ಳೆಯ ಮೆಸೇಜನ್ನು ಕೊಡ್ತೀನಿ. ಹಾಗೆ ಏಕೆಂದರೆ ಮನುಷ್ಯ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನೇ ಕಲಿಬೇಕು, ಒಳ್ಳೆಯದನ್ನೇ ತಿಳಿಬೇಕು. ಒಳ್ಳೆಯದು ನಮಗೆ ಒಳ್ಳೆಯದನ್ನೇ ತಂದುಕೊಡುತ್ತೆ. ಏಕೆಂದರೆ ವಿಘ್ನನಾಶಕ ವಿನಾಯಕನ ಪೂಜೆಯನ್ನು ಮಾಡಿದರೆ ನಮ್ಮ ಎಲ್ಲ ವಿಘ್ನಗಳು ದೂರ ಆಗ್ತವೆ ಅಂತಾರೆ. ಹಾಗಾಗಿ ಪ್ರತಿಯೊಬ್ಬರು ವಿಘ್ನನಾಶಕ ವಿನಾಯಕನ ಪೂಜೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ. ಏಕೆಂದರೆ ಇವತ್ತಿದ್ದ ಮನುಷ್ಯ ನಾಳೆ ಇರೋದಿಲ್ಲ. ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆಯ ಹಾಗೆ. ಹಾಗಾಗಿ ಪ್ರತಿಯೊಬ್ಬರೂ ದೇವರ ಆರಾಧನೆಯನ್ನು ಮಾಡಿ ಒಳ್ಳೆಯದನ್ನೇ ಕಲಿಯಿರಿ, ಕೆಟ್ಟದ್ದನ್ನು ಮಾತ್ರ ಕಲಿಯಬೇಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಈ ಗಣೇಶ ಚೌತಿಯ ಹಬ್ಬದ ಶುಭಾಶಯಗಳನ್ನು ಹೇಳ್ತಿದ್ದೀನಿ ಮತ್ತೊಂದು ಸಾರಿ. ಹಾಗೆ ಯಾರ್ಯಾರು ಗಣೇಶನನ್ನು ನೋಡಿಲ್ವೋ ಅವರೆಲ್ಲರೂ ಈ ಪೇಜನ್ನು ಫಾಲೋ ಮಾಡಿದರೆ ಖಂಡಿತ ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಖಂಡಿತ ಪ್ರತಿಯೊಂದು ಗಣೇಶನ ದರ್ಶನವಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ.